ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ವಿಚಾರ ಅಂತಂದ್ರೆ ಅಶ್ವಿನಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟು. ಬಿಗ್ ಬಾಸ್ ಸೀಸನ್ ಅಲ್ಲಿ ನೀವು ನೋಡಿರ್ತೀರಾ, ಅಶ್ವಿನಿ ಅವರು ಗಿಲ್ಲಿ ಅವರು ಜಗಳ ಆಡ್ತಿದ್ದು ಅಥವಾ ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಗಿಲ್ಲಿ ಅವ್ರ ಮೇಲೆ ಉಳ್ಕೊಂಡಿದ್ದಾರೆ ಅಂತ ಅಂದಿದ್ದಾಗಿರ್ಬಹುದು. ಇದೆಲ್ಲದನ್ನು ಕೂಡ ತಾವು ನೋಡಿದ್ದೀರಾ. ಬಟ್ ಈಗ ಸುದ್ದಿ ಆಗಿರೋದು ಬೇರೆಯೇ ವಿಚಾರಕ್ಕೆ. ಅಶ್ವಿನಿ ಗೌಡ ಅವರು ನಾವೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಕರ್ನಾಟಕದಲ್ಲಿ ಅಂದರೆ ತಮಿಳುನಾಡಲ್ಲಿ ಈಗ ದಳಪತಿ ವಿಜಯ್ ಅವರು CM ಆಗಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಾರು CM ಆದರೆ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ರಾಜಕೀಯನೇ ಬೇರೆ, ಸಿನಿಮಾ ರಂಗನೇ ಬೇರೆ, ಬಟ್ ನನಗೆ ನಾರಾಯಣ್ ಗೌಡರು CM ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದಾದ ನಂತರ ಮತ್ತೆ ಪ್ರಶ್ನೆಯನ್ನ ಕೇಳ್ತಾರೆ, ಬೇರೆಯವ್ರು ಬೇಡ, ಸಿನಿಮಾ ರಂಗದಲ್ಲಿರೋರಲ್ಲಿ ಯಾರು ನಿಮಗೆ CM ಆದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಅಶ್ವಿನಿ ಗೌಡ ಅವರು ದರ್ಶನ್ CM ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ಘಟನೆ ನಡೆದಿದ್ದು ಮೇ ಬಿ ಎಲ್ಲೋ ಒಂದು ಕಡೆ ಇಂಟರ್ವ್ಯೂ ತಗೊಳ್ಳುವಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ, ಆಗ ಈ ಒಂದು ಉತ್ತರ ಬಂದಿದೆ. ಈಗ ನೀವು ರೀಸೆಂಟಾಗಿ ನೋಡಿರ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದ್ರ ಜೊತೆಗೆ ಅಶ್ವಿನಿ ಗೌಡ ಅವರು ಅದ್ರ ಬಗ್ಗೆ ಮಾತನಾಡ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಡೈರೆಕ್ಟ್ ಎಂಟ್ರಿ, ಒಂದಷ್ಟು ಜನರು ಪ್ರಶ್ನೆ ಮಾಡಿದ್ದಾರೆ ಅದನ್ನು. ದರ್ಶನ್ ಅವ್ರ ಹೆಂಡತಿ ಆಗಿರ್ಬೋದು, ಅವರೆಲ್ಲ ನೇರವಾಗಿ ಹೋಗ್ತಾರೆ. ಯಾಕೆ ಹೋಗಬೇಕು? ಓಕೆ, CM PM ಅಥವಾ ನ್ಯಾಯಾಧೀಶರು ಇವರು ಬಂದರೆ ಅವ್ರಿಗೆ ಬ್ಯುಸಿ ಇರುತ್ತೆ, ಓಕೆ ಹೋಗ್ತಾರೆ. ಬಟ್ ಯಾಕೆ ಈ ರೀತಿಯಾಗಿ ಸೆಲೆಬ್ರಿಟೀಸ್ಗಳಿಗೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಿಗೆ ಯಾರಿಗೂ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ, ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಎಂಟ್ರಿ ಕೊಡ್ತೀರಾ? ಮತ್ತು ಕಾಯ್ತಿದ್ದವರೆಲ್ಲ ಏನಾಗಬೇಕು? ಇನ್ನೊಂದು ಎಂಟ್ರಿ ಇದೆಯಲ್ಲ, 2,000 ರೂಪಾಯಿ ಕೊಟ್ಟು ಹೋಗುವಂಥದ್ದು, ಅದನ್ನ ಕೊಟ್ಟು ಹೋಗಲಿ, ಅವರು ದುಡಿಮೆ ಜಾಸ್ತಿ ಇರುತ್ತಲ್ವಾ, ಅವ್ರು ದುಡ್ಡು ಕೊಟ್ಟು ಹೋಗಲಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಪ್ರಶ್ನೆ. ಅದಕ್ಕೆ ಅಶ್ವಿನಿ ಗೌಡ ಅವರು ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಸೆಲೆಬ್ರಿಟೀಸ್ ಯಾರಾದರೂ ಎಂಟ್ರಿ ಆಗ್ತಿದ್ದಾರೆ ಅಂತಂದರೆ ವಿಲನ್ ಥರ ನೋಡ್ತಾ ಇರ್ತಾರೆ, ನಾವೇನು ವಿಲನ್ಗಳು ಅಲ್ಲ, ನಮ್ಮನ್ನು ಒಳ್ಳೆ ವಿಲನ್ ತಿನ್ನೋ ರೀತಿ ನೋಡ್ತಾ ಇರ್ತಾರೆ ಅಂತ ಅದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ಅದೇನೇ ಆಗಿರಲಿ, ಆ ವಿಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡಿರೋದು, ಚೆನ್ನಾಗಿ ಅರ್ನ್ ಮಾಡ್ತೀರಲ್ವ, 2,000 ರೂಪಾಯಿ ಕೊಟ್ಟು ಹೋಗೋಕ್ಕೆ ನಿಮಗೆ, ಇಲ್ಲಾಂದರೆ ನೀವು ಎಲ್ಲರ ಥರ ಸಾಲ ನಿಂತ್ಕೊಂಡು ದೇವರ ದರ್ಶನವನ್ನು ಮಾಡ್ಕೊಂಡು ಹೋಗಿ. ನಿಮಗೆ ದೇವರ ದರ್ಶನ ಮಾಡೋದಕ್ಕೂ ಪುರ್ಸೋತಿಲ್ಲ ಅಂತಂದರೆ ನೀವು ದೇವಸ್ಥಾನಕ್ಕೆ ಬರೋದೇ ಬೇಡ ಅಂತ ಒಂದಷ್ಟು ಜನರು ಕಮೆಂಟ್ ಹಾಕಿದ್ರು ಅದರಲ್ಲಿ. ಅದೇನೇ ಆಗಿರಲಿ, ಅಶ್ವಿನಿ ಗೌಡ ಅವರಿಗೆ ಯಾರು ಮುಂದಿನ CM ಆಗಬೇಕು ಕರ್ನಾಟಕದಲ್ಲಿ ಅನ್ನುವಂತಹ ಪ್ರಶ್ನೆಗೆ ದರ್ಶನ್ ಅವರಾದರೆ ತುಂಬ ಚೆನ್ನಾಗಿರುತ್ತೆ. ಅವ್ರು ಎಲ್ಲರ ಕಷ್ಟಕ್ಕೆ ಸ್ಪಂದಿಸ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಮೆಚ್ಯೂರಿಟಿ ಕೂಡ ಇದೆ. ದರ್ಶನ್ ಅವ್ರು CM ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಶ್ವಿನಿ ಅವರು ಅವರ ಒಂದು ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.